ಅಟ್ಲೀಸ್ಟ್ ನಿಮ್ಮ ಅಣ್ಣ ವೀರಣ್ಣ ಅವ್ರ ನೋವು ಗೊತ್ತಾ ನಿಮ್ಗೆ? ಅರ್ಥ ಮಾಡ್ಕೋತಿದ್ದೀರಾ? ನೋಡಿ, ನಾವು ನಿಮ್ಮ ಮನೆಗೆ ಬಂದು ವೀರಣ್ಣ ಅವ್ರ ಹತ್ರ ಹೆಣ್ ಕೇಳೋ ಕೆಲಸ ಮಾಡಿದ್ದು ಸರಿನಾ? ಖಂಡಿತ ತಪ್ಪು. ಈಗ ಮತ್ತೆ ಮತ್ತೆ ಆ ತಪ್ಪು ರಿಪೀಟ್ ಆಗೋದು ಬೇಡ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಶಾಂತ್, ನಾನೇನ್ ಮಾತಾಡ್ತಿದ್ದೀನಿ, ನೀವೇನ್ ಹೇಳ್ತಿದ್ದೀರಾ? ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ರಾಘವ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು. ಅದನ್ನು ಯೋಚನೆ ಮಾಡಿ. ಅವ್ರ ಮನ್ಸಿಗೆ ನೋವು ಮಾಡಬೇಡಿ. ಇನ್ನೂ ಓಪನ್ ಆಗಿ ಹೇಳಬೇಕು ಅಂದ್ರೆ ನೀವು ಇಲ್ಲಿಗೆ ಬಂದು ಹೋಗೋದು ನಿಮ್ಮ ಅಣ್ಣಂಗೆ ಇಷ್ಟ ಇಲ್ಲ. ಪ್ಲೀಸ್. ಪ್ಲೀಸ್. ಮಡಿಕೆ ಒಡೆದ ಚೂರು ಬಿಗಿದ ಉರುಳನಾರು ಹೊರಳು ಬಿಗಿದ ಊರು ಕ್ಷಣ ತಿರುಗಿ ನೋಡು ಮೊದಲೇ ಕವಿದಿತೋ ಗ್ರಹಣ ಹಿಡಿದ ಮಾಡು ನಂಬಿ ಕೆಟ್ಟೋರ್ಯಾರು ಕಾದು ಕುಳಿತ ತೆನೆಗೆ ಬಾರೋ ರಘು, ಬಾರೋ ಆಟ ಆಡೋಣ. ಬರಲ್ಲ ಅಂತ ಹೇಳಿದ್ನಲ್ಲ. ಅವ್ನ್ ಬರ್ಲಿಲ್ಲ ಅಂದ್ರೆ ನಾವೇ ಆಟ ಆಡೋಣ. ಬನ್ರ ಬರ್ರ ಬರ್ರ. ಹಾ ಸರ್, ಕಳಿಸ್ಕೊಡ್ತೀನಿ. ರಾಘವ್, ಯಾಕಿಲ್ಲೇ ಕೂತಿದ್ಯಾ? ಆಟ ಆಡಲ್ವಾ ನೀನು? ಇಲ್ಲ ಮೇಡಮ್. ಯಾಕೇನಾಯ್ತು? ನಂಗೆ ಇಷ್ಟ ಇಲ್ಲ ಮೇಡಮ್. ಯಾಕಿಷ್ಟ ಇಲ್ಲ? ಸ್ನಾಕ್ಸ್ ಏನಾದ್ರೂ ತಿಂತೀಯಾ? ನನಗೇನು ಬೇಡ ಮೇಡಮ್. ಯಾಕೆ? ನನ್ನ ಅಮ್ಮನ ಹತ್ರ ಹೋಗ್ಬೇಕು. ಅವನು ತಾಯಿ ಇಲ್ದಿರೋ ಮಗು ಮ್ಯಾಮ್. ಅಮ್ಮನ್ ನೋಡ್ಬೇಕಾ? ರಾಘವ್, ನಿಮ್ಮ ಅಮ್ಮನ್ ಹೇಗ್ ನೋಡಕ್ಕಾಗುತ್ತೆ? ನಿನ್ಗೆ ಅಮ್ಮ ಇದಾರಾ? ಬೇಕಾದ್ರೆ ನಾನು ಅಮ್ಮನ ನಂಬರ್ ಹೇಳ್ತೀನಿ, ಅದಕ್ಕೆ ಫೋನ್ ಮಾಡಿ ಮಾತಾಡ್ತೀರಾ? ಒಂದ್ ನಿಮಿಷ ಇರು ರಾಘವ್, ಬಂದೆ. ಹಲೋ ಮಿಸ್ಟರ್ ಸುಶಾಂತ್. ಹೌದು, ಸುಶಾಂತೆ ಮಾತಾಡ್ತಿದ್ದೀನಿ. ನಾನು ನಿಮ್ಮ ಮಗನ ಹಾಸ್ಟೆಲ್ ವಾರ್ಡನ್ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳಿ ಮೇಡಮ್. ರಾಘವ್ ಏನು ಊಟ ಮಾಡ್ತಾ ಇಲ್ಲ, ಯಾವ ಮಕ್ಳ ಜೊತೆನೂ ಸೇರ್ತಾ ಇಲ್ಲ, ಅಳೋದ್ ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ. ಸರ್, ನೀವ್ ಅವನ್ಗೆ ಅಮ್ಮ ಇಲ್ಲ ಅಂತ ತಾನೇ ಹೇಳಿದ್ದು. ಈಗ ನೋಡಿದ್ರೆ ಅವನು ಅಮ್ಮ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಹೌದು, ಅವನು ತಾಯಿ ಇಲ್ಲ. ಅವರಮ್ಮ ಶಾಂತಿ ಅಂದ್ರೆ ನನ್ನ ವೈಫು. ಆಕಸ್ಮಿಕವಾಗಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ರು. ಈಗ ಅವ್ರ ತಾಯಿ ತರ ಇರೋ ಅರ್ಚನಾ ಅನ್ನೋ ಒಬ್ರು ಪ್ರತಿದಿನ ಅವರು ನಮ್ಮ ರಾಘವ್ ಜೀವ ಉಳಿಸ್ತಾ ಇದ್ರು. ಈಗ ಅವ್ರನ್ನೇ ನಮ್ಮ ರಾಘವ್ ತಾಯಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ನನ್ನ ಶಾಂತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ಜೊತೆ
ಇವನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ಅವರಿಂದ ರಾಘವನ ದೂರ ಮಾಡೋದಕ್ಕೋಸ್ಕರ ಅವನ್ನ ಹಾಸ್ಟೆಲ್ಗೆ ಸೇರಿಸಿದ್ದೀನಿ. ಸಾರಿ ಸರ್. ಇಟ್ಸ್ ಓಕೆ ಮೇಡಮ್, ಇಟ್ಸ್ ಆಲ್ ರೈಟ್. ತಾಯಿ ಇಲ್ಲ ಅನ್ನೋದು ಬೇರೆ, ತಾಯಿ ರೂಪದಲ್ಲಿ ಇನ್ನೊಬ್ರನ್ನ ತಾಯಿ ಅನ್ಕೊಂಡು ಬದುಕೋದಿದ್ಯಲ್ಲ, ತುಂಬ ಕಷ್ಟನೇ. ಇನ್ನೊಬ್ರನ್ನ ಅಮ್ಮ ಅಂತ ತೋರಿಸಿದ್ರೆ ಮಗು ಎಷ್ಟು ಸಂಕಟ ಪಡುತ್ತೆ ಅಲ್ವಾ ಸರ್? ನಾವೆಲ್ಲ ಮಕ್ಕಳನ್ನು ನೋಡ್ಕೊಂಡ್ರು ಈ ಮಗುನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ ಸರ್. ನಿಮ್ಮ ಮಗ ಎಲ್ಲರೂ ಮಕ್ಳ